फॉर्मर कैंडिडेट KS बसवंतप्पा साहब, अली राहत जी, ब्लॉक कांग्रेस कमेटी के सभी सम्मानित अध्यक्षगण, आज जो कर्नाटक में आप और कांग्रेस की अगली सरकार लागू करेगी, एक दिन ये गारंटी कार्यक्रम शायद इसी साल या अगले साल तक पूरे हिंदुस्तान की सब सरकारों को लागू करना पड़ेगा। इससे पहले कर्नाटक के राजनीतिक सूरत हाल की चर्चा आपसे 10 मिनट में करूंगा। आज कर्नाटक में एक ऐसी सरकार है जिसे पूरे देश में 40% कमीशन सरकार के नाम से जाना जाता है। ದುರದೃಷ್ಟ ಇವತ್ತು ಕರ್ನಾಟಕದಲ್ಲಿ ಇಂತ ಭ್ರಷ್ಟ ಸರ್ಕಾರ ಇದೆ ಅಂದ್ರೆ ಇಡೀ ದೇಶಾದ್ಯಂತ ಇವತ್ತು ಕರ್ನಾಟಕ 40% ಸರ್ಕಾರ ಅಂತ ಹೇಳಿ ಇಡೀ ದೇಶಾದ್ಯಂತ ಇವತ್ತು ಜನ ಕರೆಯುವಂತ ಸಂದರ್ಭ ಇದೆ ಸ್ನೇಹಿತರೆ। आप पूरे देश में किसी से पूछिए कि बसवराज बोम्मई कौन है, तो छोटा सा बच्चा भी जवाब देगा ये पे सीएम है। ಇವತ್ತು ನೀವು ರಾಜ್ಯದಲ್ಲಿ ಯಾವುದೇ ಸಣ್ಣ ಮಕ್ಕಳಿಗಾಗ್ಲಿ ಹಿರಿಯರಿಗೆ ಯಾರಿಗೆ ಕೇಳಿದ್ರು ಕೂಡ ಬಸವರಾಜ ಬೊಮ್ಮಾಯಿ ಯಾರಂದ್ರೆ ಇವರು ಪೇ ಸಿಎಂ 40% ಸಿಎಂ ಅಂತ ಹೇಳಿ ಇವತ್ತು ಎಲ್ಲಾ ಜನ ಹೇಳ್ತಾರೆ ಸ್ನೇಹಿತರೆ। 40% कमीशन का इल्जाम कांग्रेस ने नहीं लगाया। 40% ಏನು ಆರೋಪ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ। 50,000 कॉन्ट्रैक्टर्स की एसोसिएशन के अध्यक्ष केम्पन्ना जी ने चिट्ठी लिखी प्राइम मिनिस्टर मोदी जी को और कहा कि आपकी सरकार हर कॉन्ट्रैक्ट की पेमेंट 40% रिश्वत लेकर ही देती है। 50,000 ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕೆಂಪಣ್ಣ ಅವರು ಪ್ರಧಾನ ಮಂತ್ರಿಗೆ ಪತ್ರ ಬರೀತಾರೆ, ನಿಮ್ಮ ಸರ್ಕಾರ ಕರ್ನಾಟಕದಲ್ಲಿ ಅವರು ನಮಗೆ 40% ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳಿ ಅವರು ಹೇಳಿರೋದು, ನಾವು ಹೇಳಿರೋದಲ್ಲ। उस चिट्ठी को लिखे 6 महीने हो गए। उसके बाद 8 बार मोदी जी कर्नाटक आए, ना चिट्ठी का जवाब दिया, ना 40% कमीशन का जवाब दिया। ಆ ಪತ್ರ ಏನ್ ಬರೆದ್ರು ಅದು ಸರಿಸುಮಾರು 6 ತಿಂಗಳಾಯ್ತು। 6 ತಿಂಗಳಾದ್ರೂ 10-15 ಸರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದ್ರು ಕೂಡ ಯಾವುದೇ ತರಹದ ಇದುವರೆಗೂ ಅದ್ರ ಬಗ್ಗೆ ಉತ್ತರ ಅವರು ಕೊಡಲಿಲ್ಲ। 5 दिन पहले मोदी जी बेलगावी आए, 5 ದಿನ ಮುಂಚೆ ಬೆಳಗಾವಿಗೆ ಬಂದಿದ್ರು ನರೇಂದ್ರ ಮೋದಿ ಅವರು। पर वो संतोष पाटिल जो बीजेपी के नेता थे, उसके घर जाकर न उसकी विधवा से मिले, न उनके बूढ़े बाप से मिले। ಆ ಸಂದರ್ಭದಲ್ಲಿ ಏನ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಅವ್ರ ಮನೆಗೂ ಹೋಗಿಲ್ಲ, ಅವ್ರಿಗೆ ಸ್ವಂತನೂ ಕೂಡ ಅವರು ಹೇಳಕ್ಕೆ ಅವರು ನರೇಂದ್ರ ಮೋದಿ ಅವರು ಯಾವುದೇ ತರಹದ ಅವರು ಕ್ರಮ ತಗೊಂಡು। क्योंकि संतोष पाटिल बीजेपी के लीडर होने के साथ साथ एक छोटे से कॉन्ट्रैक्टर भी थे, और जब उन्होंने अपनी मेहनत खुद की बनाई हुई सरकार से मांगी तो उन्होंने 40% रिश्वत मांगी। उस गरीब के पास पैसा नहीं था, सब कुछ लुट गया और उसने उड़पी जाकर आत्महत्या कर ली। ಏನು ಸಂತೋಷ್ ಪಾಟೀಲ್ ಅವರು ಬಿಜೆಪಿ ಕಾರ್ಯಕರ್ತರು ಅವ್ರದೇ ಸರ್ಕಾರಕ್ಕೆ ಅವರು ಮನವಿ ಮಾಡ್ತಾರೆ, ನನಗೆ ನ್ಯಾಯ ಕೊಡಿಸಿ, ನನಗೆ ಈ ಭ್ರಷ್ಟ ಮಂತ್ರಿಗಳು ಇವತ್ತು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ, ಆದ್ರೆ ಯಾವುದೇ ತರ ಸರ್ಕಾರ ಅವರಿಗೆ ಸಾಂತ್ವನ ಹೇಳಲ್ಲ, ಅವರು ಪರಿಹಾರನೂ ಕೊಡಲ್ಲ, ಹಾಗೆ ಉಡುಪಿಯಲ್ಲಿ ಹೋಗಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಸ್ನೇಹಿತರೆ। मोदी जी तो उसके घर नहीं गए, पर सिद्धारमैया जी, DK शिव कुमार जी और मैं संतोष पाटिल के घर गए थे। ನರೇಂದ್ರ ಮೋದಿ ಅವರು ಅವರಿಗೆ ಮನೆಗೆ ಹೋಗಿಲ್ಲ, ಆದ್ರೆ ರಾಜ್ಯ ನಾಯಕರು, ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರಾದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ವತಃ ಅವ್ರ ಮನೆಗೆ ಹೋಗಿ ಅವ್ರ ಸಾಂತ್ವನ ಹೇಳಿ ಅವ್ರ ಗೋಳನ್ನ ಕೇಳಿ ಅವರಿಗೆ ಅವರು मैं आज आपको बताऊंगा कि उनके परिवार ने हमें क्या कहा। ನಾನು ಇವತ್ತು ಅವ್ರು ಹೇಳ್ತೀನಿ, ಅವ್ರ ಪರಿವಾರದವರು ಅವ್ರ ಮನೆಗೆ ನಾನು ಭೇಟಿ ಕೊಟ್ಟಾಗ ಅವ್ರು ಏನೇನು ಹೇಳಿದ್ರು ನಮಗೆ ಅಂತ ಹೇಳಿ। संतोष पाटिल के बूढ़े पिता ने, उनकी विधवा ने हमें, उनके भाइयों ने हमें ये कहा कि उन्हें बहुत पीड़ा है कि संतोष पाटिल ने पूरी जिंदगी बीजेपी को बनाने में लगा दी, और जब उसकी मेहनत की कीमत देने का समय आया तो बीजेपी ने उसकी जिंदगी छीन ली। ಏನು ಆ ಸಂದರ್ಭದಲ್ಲಿ ಅವ್ರ ತಂದೆರಾದ್ರು, ಆಮೇಲೆ ಅವರ ಶ್ರೀಮತಿಯವರು ಹೇಳ್ತಾರೆ, ದಿನ ಇರಳು ಹಗಲಿರುಳು ಬಿಜೆಪಿಗೆ ದುಡಿದ್ರು, ಆದ್ರೆ ಬಿಜೆಪಿಯವರು ಅವರಿಗೆ ಪ್ರತಿಫಲ ಕೊಟ್ಟಿರೋ ಸಂದರ್ಭದಲ್ಲಿ ಅವರಿಗೆ ಜೀವವನ್ನು ಕಳ್ಕೊಳ್ಳುವಂತಹ ಸ್ಥಿತಿ ಆ ಸಂತೋಷ್ ಪಾಟೀಲ್ ಬಂತಂತಾರೆ, ಅವರು ನೋವನ್ನ ಹಂಚಿಕೊಂಡ್ರು। आप जैसे बुजुर्गवारों से मैंने सुना है कि एक घर तो डायन भी डसने से छोड़ देती है। ಹಿರಿಯರಿಂದ ನಾವು ಕೇಳಿದೀವಿ, ಒಂದು ಗಾದೆ ಇದೆ, ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ನಾವು ಏನಾದ್ರು ಒಂದು ಆರೋಪ ಹೊರಿಸಬೇಕಂದ್ರೆ ಸ್ವಂತ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀವಿ, ಆದ್ರೆ ಇವತ್ತು ಆ ಮನೆನೂ ಕೂಡ ಬಿಜೆಪಿ ಬಿಟ್ಟಿಲ್ಲ। बीजेपी तो एक ऐसी डायन है जिसने अपने कार्यकर्ताओं को ही डस लिया, ये कर्नाटक को कहां छोड़ेंगे। ಬಿಜೆಪಿ ಒಂದು ಪಾರ್ಟಿ ಅವ್ರದೇ ಕಾರ್ಯಕರ್ತರನ್ನ ಕೂಡ ಅವರು ಯಾವುದೇ ತರಹದ ತೊಂದರೆ ಕೊಡೋದ್ರಲ್ಲಿ
ಹಿಂಜರಿದೆಯಲ್ಲ ಅವ್ರಿಗೂ ಕೂಡ ತೊಂದರೆ ಕೊಟ್ಟರು, ಅವ್ರಿಗೂ ಕೂಡ ಡಂಕೊಂಡು ಹೊಡೆದಿ ಅವರು ಇನ್ನೇನ್ ಕರ್ನಾಟಕ ಜನಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. 40 लाख 1 करोड़ 70 लाख और 6 करोड़ कितना हुआ? फिर और मैं क्या कह रहा हूं? अब आप मुझे बताइए, जो 20 रुपए की साबुन से सैकड़ों करोड़ की रिश्वत कमा रहे हैं, उन्होंने पूरे कर्नाटक को कितने हजार करोड़ में लूटा होगा, उस बीजेपी ने आप अंदाजा लगा सकते हैं। ये केवल कॉन्ट्रैक्ट में पैसा नहीं लेते, केवल स्कूल की ग्रांट और मठों से रिश्वत नहीं खाते, ये तो ट्रांसफर और पोस्टिंग भी बेचते हैं। याद करिए, नंदीश जो सर्कल इंस्पेक्टर हैं, जब उन्होंने आत्महत्या की, पुलिस के जो हैं, तो उसके बाद एक मंत्री ने